ಬಾಲನಿರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ವಿಶ್ವೇಶ್ವರ ಸ್ವಾಮಿ ಜೈಪುರ ಬಸವಾದಿ ಪ್ರಮದರ ಬಾಲಕೆ ಬಹುಪಲ ಆನಮಲೆ ಜೇನುಮಲೆ ಮುತ್ತಮಲೆ ಕುಲಗಂದಮಲೆ 17 ಮಲೆಗಳ ತಪ್ಪದ ನಾಡುವಂತರ್ಮಪ್ಪಾಜಿ ಮುದ್ದುಮಲೈ ಮಾಧವನ ಪಾದಕ್ಕೊಂದ್ಸಾರಿ ಮುಖೇನೆ ಬಸವೇಶ್ವರನ ಪಾದಕ್ಕೆ ಮೂಗೂರು ತಿಪ್ಪಾದೇವಿ ಪಾದಕ್ಕೆ ದೇಶೇಶ್ವರ ಸ್ವಾಮಿ ಪಾದಕ್ಕೆ ಗುರುಮಲ್ಲೇಶ್ವರ ಪಾದಕ್ಕೆ ಗಣೇಶ್ವರ ಸ್ವಾಮಿ ಪಾದಕ್ಕೆ ದೊಡ್ಡವರ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ದೊಡ್ಡಮ್ಮತಾಯಿಯವರ ಪಾದಕ್ಕೆ ಮಲೈಮಾದೇಶ್ವರನ ಪಾದಕ್ಕೆ ವೀರಭದ್ರೇಶ್ವರನ ಪಾದಕ್ಕೆ ಸನೇಶ್ವರ ಸ್ವಾಮಿ ಪಾದಕ್ಕೆ ಕೊಂಗಳ್ಳಿ ಮಲ್ಲೇಶ್ವರನ ಪಾದಕ್ಕೆ ಚಾಮರಾಜೇಶ್ವರನ ಪಾದಕ್ಕೆ ಕರಗದೊಡ್ಡವರ ಪಾದಕ್ಕೆ ನವಗ್ರಹಗಳ ಪಾದಕ್ಕೆ ತ್ರಿಪುರ ಸುಂದರಿ ಅಮ್ಮನವರ ಪಾದಕ್ಕೆ ಕೂಗದವರ ಪಾದಕ್ಕೆ 4 ಕಡೆನೂ ಜನ ತುಂಬವ್ರೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲಿರೋರೇ ಹೋಗ್ತಿಲ್ವಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರಥಮದಲ್ಲಿ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಷ್ಟು ಜನ ಸೇರಿದ್ದಾರೆ? ಒಂದು ನಾಟಕಕ್ಕಾಗುವಷ್ಟು ಜನ ಸೇರಿದ್ದಾರೆ. 1 ಗಂಟೆ ಸಮಯ ಆಗ್ತಾ ಇದೆಯಲ್ಲ, ಜನ ಇಲ್ಲ ಅಂತ ನಾನು ಅಂತಿದ್ದೆ. ಅದು ಸುಳ್ಳಾಗೋಯ್ತು. 4 ಕಡೆಯಲ್ಲೂ ಕೂಡ ಜನಸಾಗರ ತುಂಬಿದೆ. ಈ ಭಗವಂತನ 69, ನೀವು ಹಿಂಗ್ ತಿರುಗಿಸ್ತರು 69, ಹಿಂಗ್ ತಿರುಗಿಸ್ತರು 69, ವೈಭೋಗವಾಗಿರ್ತಕ್ಕಂಥ 69 ವರ್ಷದ ಈ ಪುಣ್ಯ ಕಾರ್ಯಕ್ರಮವನ್ನು ಪರಮಾತ್ಮ ಮಾಡಿಸ್ಕೋತಾ ಇದ್ದಾನೆ ಅಂದ್ರೆ ಇದೆಂತ ವೈಭೋಗದ ದಿನ, ಇದೆಂತ ಸುದಿನ. ಇವತ್ತು ನಿಜವಾಗ್ಲೂ ಕೂಡ ಈ ಗ್ರಾಮದಲ್ಲಿ 69 ಅಂದ್ರೆ 70 ವರ್ಷಗಳಿಂದ ಈ ಪುರಾತನ ಪ್ರಸಿದ್ಧವಾದ ಪುಣ್ಯ ಕಾರ್ಯಕ್ರಮವನ್ನ ತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಾನದಲ್ಲಿ, ಅಂದ್ರೆ ಈ ಮೂಗೂರು ಅಂದ್ರೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೀರ್ತಿಯಾದಂತಹ ಗ್ರಾಮ. ಇಂತಹ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಎಲ್ಲರೂ ಪ್ರಥಮದಲ್ಲಿ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಈ ಚಿಕ್ಕ ಮಕ್ಕಳು ಗೊತ್ತಿರಲ್ಲ, ಕೂಗ್ತವ. ಈಗ ಇನ್ನು ನಮ್ಮಂತ ಯುವಕ ಮಿತ್ರ ಮಾಡಿರೋ ಪುಣ್ಯಾತ್ಮರು ಗೊತ್ತಿದ್ರು ಹೋಗಲ್ಲ. ಅದಕ್ಕೆ ದುಡ್ಡು ಕೊಟ್ಟಿಲ್ಲ, ಅವನೇ ಕೂಕ್ಕಳ್ಳಿ ನಾವ್ಯಾಕೆ ಹೋಗೋ ಮೆರವಣಿಗೆದಲ್ಲಿ ಓಡಾಡಿ ಸಾಕಾಗ್ಬಿಟ್ಟದ ಅಂತ ಅವರು. ಇನ್ನು ಅಕ್ಕನ ಬೆಳಗದವರು ಯಾತ್ತ ಕಡೆ ತಿರುಗಿದ್ರು ಅವರೇ ಇದ್ದಾರೆ. ಅವ್ರು ಕೂಗಬೇಕು ಅಂತ ಗೊತ್ತಿದ್ರು ನಾಚಿಕೆ ಊರಿಂದ ಆಚೆಗೆ. ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಯಾಕಂದ್ರೆ ಸಮಯ ಹಂಗಿದೆ. ಯಾಕಂದ್ರೆ ಇಂತಹ ಕಥೆ ಮಾಡೋ ಜಾಗಕ್ಕೆ 3 ಜನ ಮಾರರು ಬರ್ತಾರಂತೆ. ಈಗಾಗಲೇ 1ನೇ ಮಾರಿ ಬಂದ್ಬಿಟ್ಟವಳು. ಮೊಟ್ಟ ಮೊದಲು ಬರ್ತಕ್ಕಂಥವಳು ತೂ ಕುಡಿಸೋ ಮಾರಿ. ಅವಳು ಬಂತು ಅವರ ಕಣ್ಣು ಮುಚ್ಚುತ್ತಾ ಬಿಡ್ತಾ ಇರ್ತದೆ. 1ನೇ ಮಾರಿ ಪ್ರಭಾ. ಈ 1ನೇ ಮಾರಿ ಬಂತು ಅಂದಲ್ಲ ಅವ್ರ ಅಕ್ಕ 2 ಬರ್ತಾಳಂತ ಹಿಡ್ಕೊಳಕ್ಕೆ ಆಡ್ಬೇಕು. ಅಲ್ಲಾಡೋ ಮಾರಿ. ಇತ್ತಿದ್ದು ಹೊಲಡ್ಕೊಂಡು ಅತ್ತ ಬೀಳೋದು, ಅತ್ತಿದ್ದು ಹೊಲಡ್ಕೊಂಡು ಇತ್ತ ಬೀಳೋದು. 2ನೇ ಮಾರಿ ಬಂತು ಅಂದಲ್ಲ ಅವ್ರ ಅಕ್ಕ 3ನೇ ಬರ್ತಾಳಂತೆ. ಅವಳು ಬಂತು ಅದು ನಮ್ಮ ಕಥೆ ಎಲ್ಲ ಬಿಟ್ಟಾಕಿ. ಅವಳು ಯಾರು ಗೊತ್ತೇ? ಉದುರ್ಸೋ ಮಾರಿ ಅಂತ ಅವಳ ಹೆಸರು. ಇನ್ನು ಮಾರರು ಬಂದಲ್ಲಿ ಇನ್ನೇನು ಬರವತ್ತಾಗಿದೆ. ಈ ಮೊಟ್ಟ ಮೊದಲು ಬರ್ತಕ್ಕಂಥ ಅವಳು ಈಗ ಬಂದವಳೆ, ಇನ್ನು 2 ಬಂದಿಲ್ಲ, ಒಟ್ಲೆ ಅವ್ರು ಬರ್ತಾರೆ. ಇಂತಹ ಒಂದು ಜಾಗಕ್ಕೆ ಪರಮಾತ್ಮನ ಸನ್ನಿಧಾನಕ್ಕೆ ಈ ಮಾರಿ ಮಾಸ್ಟರ್ ಬರಬಾರ್ದು. ಅದಕ್ಕೆ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲಕ್ಕೆ ಹೋಗ್ಬಿಡ್ತೀರ ತಾನೆ? ಹ್ಞೂ ಅನ್ರವ. ಈ ಪವಿತ್ರವಾದ ದಿವಸ ಇವತ್ತು ನಮ್ಮ ಈ ತಂಡದವರಿಂದ, ನಾದ ಸಂಗಮ ವಾದ್ಯ ತಂಡದವರಿಂದ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪುಣ್ಯ ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಸ್ವಾಮಿ ತವಿಲ್ಲವರು ಸೂತ್ತೂರು ಮತ್ತು ಐಶ್ವರ್ಯ ಬೆಂಗಳೂರು ಡೋಲೋ ಹಾಗೂ ರಾಜಶೇಖರ ಮೂರ್ತಿಯವರು ಸಾಕ್ಷಾಪೋನ್ ಮತ್ತು ಅದಿತಿ ಮಂಗಳೂರು ಗಾಯಕಿ ಹಾಗೂ ಸಾಕ್ಷಾಪೋನ್ ಇವರುಗಳ ವಾದ್ಯ ವೃಂದದಲ್ಲಿ ನಂದಿ ಧ್ವಜ ಕುಣಿತ ಮತ್ತು ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಾದ ಮೆರವಣಿಗೆಯನ್ನು ಮಾಡಿ ಸನೇಶ್ವರ ಸ್ವಾಮಿಯ 69ನೇ ವರ್ಷದ ಪುಣ್ಯ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಾ ಇದ್ದಾರೆ. ಪ್ರತಿಯೊಂದು ವರ್ಷವೂ ಕೂಡ ಒಂದೊಂದು ಕಾರ್ಯಕ್ರಮ ಮಾಡಬಹುದು. ಆದರೆ ನಮ್ಮ ಮೂಗೂರು ಗ್ರಾಮದಲ್ಲಿ ನಡೀತಕ್ಕಂಥ 69ನೇ ವರ್ಷದ ಪುಣ್ಯ ಕಾರ್ಯಕ್ರಮದ ವಿಶೇಷ ಏನು ಗೊತ್ತೇ? ಈ 69 ವರ್ಷಗಳಲ್ಲಿ ಪ್ರತಿ ವಾರವೂ ಕೂಡ, ಪ್ರತಿ ಶನಿವಾರವೂ ಕೂಡ ಭಗವಂತನಿಗೆ ಮೆರವಣಿಗೆ ಮಾಡತಕ್ಕಂಥದ್ದು ವಿಶೇಷ. ಒಂದು ಚಪ್ಪಾಳೆ ಹೊಡಿದೆ. 69 ವರ್ಷಗಳಲ್ಲಿ ಒಂದು ಶನಿವಾರನೂ ತಪ್ಪದೆ, ಯಾವುದೇ ಮುಖ್ಯವಾದ ಮದುವೆ ಇರಲಿ, ಊರಿನಲ್ಲಿ ಮಳೆ ಆಗಲಿ, ಏನೇ ಆಗಲಿ, ಕೊನೆಗೆ 4-5 ಜನ ಯುವಕರಾದರೂ ಕೂಡ ಮೆರವಣಿಗೆಯನ್ನು ಮಾಡಿ ದೇಶೇಶ್ವರ ಸ್ವಾಮಿಯ ಸುತ್ತಲೂ ಮೆರವಣಿಗೆಯನ್ನು ಮಾಡಿ ಆ ನವಗ್ರಹ ಮಂಟಪದಲ್ಲಿ ಪರಮಾತ್ಮನ ಇರಿಸಿ ಪ್ರತಿ ಶನಿವಾರ 69 ವರ್ಷದಲ್ಲಿ ಎಷ್ಟು ಶನಿವಾರಗಳು ಬರ್ತಾವೆ, ಒಂದು ಶನಿವಾರನೂ ಕೂಡ ತಪ್ಪದೆ ಭಗವಂತನ ಮೆರವಣಿಗೆ ಮಾಡಿದಂತಹದ್ದು ಬಹಳ ವಿಶೇಷ. ಇದೆಲ್ಲೂ ಇಲ್ಲ. ಇದು ಮೂಗೂರಲ್ಲಿ ಮಾತ್ರ ಅಂತ ನಾನು ಹೇಳ್ತೇನೆ. ಇಂತಹ ಒಂದು ವೈಭೋಗವಾದ ಕಾರ್ಯಕ್ರಮ ಪ್ರತಿ ವರ್ಷ ಈ ಜಾಗದಲ್ಲಿ ಪಲ್ಲಕ್ಕಿಯ ಮೆರವಣಿಗೆಯನ್ನು ಮಾಡಿ ಈ ಜಾಗದಲ್ಲಿ ಕಥಾಶ್ರವಣವನ್ನು ಮಾಡತಕ್ಕಂಥದ್ದು ಇದು ಕೂಡ ಮಹತ್ತರವಾದ ವಿಶೇಷ.
ಇಂಥ ವಿಶೇಷವಾದ ಪುಣ್ಯ ದಿವಸ ನಾವೆಲ್ಲರೂ ರಾಜಾವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಭಗವಂತನ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಈ ಕಥೆಯಲ್ಲಿ ಬರ್ತಕ್ಕಂಥ ನವಗ್ರಹಗಳ ಪೂಜಾ ಭರಿತವಾದ ಪೂಜೆಯಿಂದ ನಾಳೆ ಬರ್ತಕ್ಕಂಥ ಗ್ರಹಣ ದೋಷಗಳೇನೇ ಇದ್ರೂ ಕೂಡ ನಿವಾರಣೆ ಆಗಿ ನಮ್ಮ ಜೀವನವನ್ನ ಭಗವಂತ ಪಾವನಗೊಳಿಸಲಿ ಅಂತ ಇವತ್ತು ಈ ಕಥೆಯ 4ನೇ ವರ್ಷದ ಸತತವಾಗಿ ಸೇವಾರ್ಥದರಾಗಿ ಉದ್ಯಮಿಗಳಾದಂಥ ಗೌಡ್ರು ಛಾಯಾಕುಮಾರ್ ಅವರು, ಬಟ್ಟೆ ಅಂಗಡಿ ಮಾಲೀಕರು, ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಸೇವಾರ್ಥದಾರರಾಗಿದ್ದಾರೆ. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತು ಈ ಒಂದು ತಿಂಗಳಲ್ಲಿ ಅವರ ಮನೆಯಲ್ಲಿ ಒಂದು ಶುಭ ಕಾರ್ಯವಿದೆ, ಮಗಳ ಮದುವೆ. ಈ ವೈಭೋಗವಾದ ಕಾರ್ಯಕ್ರಮದಲ್ಲಿ ಆ ಭಗವಂತ ಸರೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ಅವ್ರಿಗೂ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಕೂಡ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಈ ಭಗವಂತನ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಯಾವ ಈ ಮಹಾ ಪವಿತ್ರವಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಇವತ್ತು 69ನೇ ವರ್ಷದ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ತನುಮನ ಧನಗಳನ್ನು ಸಮರ್ಪಿಸಿ, ಬಡವ ಶ್ರೀಮಂತ ಅನ್ನೋ ಭೇದ ಭಾವವಿಲ್ಲ, ಜಾತಿ ಮತಗಳ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಕೂಡ ತಮ್ಮ ಕೈಲಾದಂಥ ತನುಮನ ಧನಗಳನ್ನು ಪರಮಾತ್ಮನಿಗೆ ಸಮರ್ಪಿಸಿ ಹೂವಿನ ರಾಶಿಯನ್ನು ಹಾಕಿ ಹೂವಿನ ಪಲ್ಲಕ್ಕಿ ಮೇಲೆ ಭಗವಂತನ ಮೆರವಣಿಗೆ ಮಾಡಿದೀವಿ ಅಂದ್ರೆ ನಮ್ಮ ಗ್ರಾಮದ ಎಲ್ಲ ಅನಿಷ್ಟಗಳು ದೂರವಾಗಿ ನಮ್ಮ ಜೀವನವನ್ನು ಉದ್ಧಾರ ಮಾಡ್ತಾನೆ ಶನೀಶ್ವರ. ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಮೂಗೂರಿನ ಹಾದಿ ದೇವತೆ ತ್ರಿಪುರ ಸುಂದರಿ ತಿಬ್ಬಾದೇವಿಯನ್ನ ತಾಯಿಯನ್ನ ಮನಸಾರೆ ಸ್ಮರಿಸ್ತಾ, ಆ ಜಗಜ್ಜನನಿಯನ್ನ ಮನಸಾರೆ ಸ್ಮರಿಸ್ತಾ, ಮೂಗೂರು ಅಂದರೆ ಮೈಸೂರು ದೊರೆಗಳ ಆದಿ ದೇವತೆ ಅಂತ ಕರೀತಾರೆ. ಪ್ರತಿ ವಾರಗಳಲ್ಲಿ ಅದರಲ್ಲೂ ಆಷಾಢ ಮಾಸದಲ್ಲಿ ಮಹಾ ವಿಶೇಷವಾದಂಥ ತಾಯಿಗೆ ಹೂವಿನ ಸೀರೆಯನ್ನು ಉಡಿಸಿ ಭಕ್ತಿಯಿಂದ ಮತ್ತು ಹಬ್ಬಗಳಲ್ಲಿ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬದಲ್ಲಿ ಮೂಗೂರು ಬಂಡಿ ಬಹಳ ಹೆಸರುವಾಸಿಯಾದದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಚಿಗುರು ಕಡಿಯುವ ಸೇವೆ ಈ ಕಲಿಯುಗದಲ್ಲೂ ಕೂಡ ಕಣ್ಣಾರೆ ಕಾಣುವಂತ ತಾಯಿಯ ಶಕ್ತಿ ರೂಪ ಚಿಗುರು ಕಡಿದು ಅರಮನೆಗೆ ತಲುಪಿಸುವಂತಹ ಒಂದು ಸಂಪ್ರದಾಯ ಇನ್ನೂ ಕೂಡ ಈ ತಾಯಿಯ ಸನ್ನಿಧಾನದಲ್ಲಿ ಉಳ್ಕೊಂಡಿರುವ ಸಂದರ್ಭದಲ್ಲಿ ಆ ತಾಯಿಯನ್ನು ಕೊಂಡಾಡ್ತಾ ಶನೇಶ್ವರ ಸ್ವಾಮಿ ಬಾರಕ್ಕೆ, ಶನೇಶ್ವರ ಸ್ವಾಮಿ ಬಾರಕ್ಕೆ, ಮೂಗೂರು ತ್ರಿಪುರ ಸುಂದರಿ ತಾಯಿ ಬಾರಕ್ಕೆ, ತಿಬ್ಬಾದೇವಿಯವರ ಬಾರಕ್ಕೆ. ನೀವಂಚೂರು ಕೂಗಿ ತಾಯಿ ಬೇರೆಯವ್ರ ಮನ ಸುದ್ದಿ ಆಡಕ್ ಬಿಟ್ಬಿಡಿ. 15 ದಿವಸ ಆದ್ರೂ ಮುಗಿಯಲ್ಲಿ ಈ ಹತ್ತಿಸ್ತಾರ, ಕ್ಯಾಣ ಹತ್ತಿಸ್ತಾರ. ಬಂದಿರೋದೇ ಉಂಟಂತ ಈ ಜಾಕೆ ಕೂಗಿ ಒಂಚೂರ. ಇನ್ನು ಏನೇನೋ ಭಾಗ್ಯಗಳು ಬರ್ಲಿ ಅತ್ತಾಗ, ಈಗ ಬಂದಿರೋ ಭಾಗ್ಯಗಳಲ್ಲದೆ ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ. ಉಗೇ ಶನೇಶ್ವರ, ಉಗೇ ಮಾದೇಶ್ವರ, ಉಗೇ ದೇಶೇಶ್ವರ, ಉಗೇ ತಿಬ್ಬಾದೇವಿ ಅಮ್ಮ. ತಾಯೇ ಮೂಗೂರು ತ್ರಿಪುರ ಸುಂದರಿ ಸರ್ವ ಕಷ್ಟಗಳ ದೂರ ಮಾಡುವ ಜಗಜ್ಜನನಿ ಅಮ್ಮ. ತ್ರಿಪುರ ಸುಂದರಿ ತಾಯೇ ತಿಬ್ಬಾದೇವಿಯವರ ಬಾರಕ್ಕೆ, ಮೂಗೂರು ತಿಬ್ಬಾದೇವಿಯವರ ಬಾರಕ್ಕೆ, ಬಸವೇಶ್ವರ ಬಾರಕ್ಕೆ, ಮಲೆಮಾಲೇಶ್ವರ ಬಾರಕ್ಕೆ. ಕನ್ನಡಿ ಎಂದು ಮಲ್ಲಿಗೆ ದಂಡಯ್ಯ ಮುಟ್ಟು ಗೆಜ್ಜೆಯ ದನಿ ಮಾಡೋಣ ಬಂದಾಳ ಕೈಲಾಸದಿಂದ ಬಂದಾಳ ತಾಯಿ ಬಂದಾಳ ಮೂಗೂರು ಗ್ರಾಮದಲ್ಲಿ ನಿಲ್ಲಿಸಾಳ ಬಂದಾಳ ತಾಯಿ ಬಂದಾಳ ತಿಬ್ಬಾದೇವಿಯಾಗಿ ನೆಲೆದಾಳ. ಕಲಸ ಕನ್ನಡಿ ಎಂದು ಮಲ್ಲಿಗೆ ದಂಡಯ್ಯ ಮುಟ್ಟು ಗೆಜ್ಜೆಯ ದನಿ ಮಾಡೋಣ ಬಂದಾಳ ಸಿರೆಯಲ್ಲಿಟ್ಟು ಹಸಿರು ಪಸರು ಅವರ ಮುಖದ ನಾರಿ ಬೆರೆದಾಳ. ಹಚ್ಚೆ
ಸೆರೆಯನ್ನು ಹಸಿರು ಪಸರು ಅವರ ಮುಖದ ನಾರಿ ಮೇಲೆ ಭಕ್ತರ ಮುಖದಲ್ಲಿ ಮುತ್ತನ್ನು ಚೆಲ್ಲುತ್ತ ಮೂಗೂರು ತಿಪ್ಪಾದೇವಿ ತ್ರಿಪುರ ಸುಂದರಿ ಭಕ್ತರ ಮುಖದಲ್ಲಿ ಮುತ್ತನ್ನು ಚೆಲ್ಲುತ್ತ ಏಳೂರ ದೇವತೆ ಮೆರೆದಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ಮೂಗೂರು ಗ್ರಾಮದಲ್ಲಿ ನೆಲೆಸಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ಮೂಗೂರು ಗ್ರಾಮದಲ್ಲಿ ನೆಲೆಸಾಳ ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುಗಿದು ಗೆಜ್ಜೆಯ ನದಿ ಮಾಡುವ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಮೂಗೂರು ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ತಿಪ್ಪಾದೇವಿಯಾಗಿ ನೆಲೆದಾಳ ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುಗಿದು ಗೆಜ್ಜೆಯ ನದಿ ಮಾಡುವ ಬಂದಾಳ ಮಿಂಚೋತಿಯ ಮುಗುತ್ತಾರೆ ಕಣ್ಣುಗಳೆರಡು ಸೂರ್ಯಚಂದ್ರ ತಳುಕಿನ ಜುಮ್ಮುಕಿಗಳು ಮಿಂಚೋತಿಯ ಮುಗುತ್ತಾರೆ ಕಣ್ಣುಗಳೆರಡು ಸೂರ್ಯಚಂದ್ರ ತಳುಕಿನ ಜುಮ್ಮುಕಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮೂಗೂರು ತ್ರಿಪುರ ಸುಂದರಿ ತಾಯೇ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಹಿಂಗಾದ ಆನಂದ ಕೊಡುತ್ತಾಳ ಅಂಗವಡೆಗಳ ಕಡಿತಾಳ ಹಿಂಗಾದ ಆನಂದ ಕೊಡುತ್ತಾಳ ಅಂಗವಡೆಗಳ ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುಗಿದು ಗೆಜ್ಜೆಯ ದನಿ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಮೂಗೂರು ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ತಿಪ್ಪಾದೇವಿಯಾಗಿ ನೆಲೆದಾಳ ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುಗಿದು ಗೆಜ್ಜೆಯ ದನಿ ಮಾಡುತ್ತ ಬಂದಾಳ ಮೂಗೂರು ತ್ರಿಪುರ ಸುಂದರಿ ತಾಯೇ ಅಮ್ಮ ತಿಪ್ಪಾದೇವಿ ಶನಿದೇವರ ಪಾದಕ್ಕೆ ಗೋವಿಂದ ಶನಿದೇವರ ಪಾದಕ್ಕೆ ಈಗ ಮಹಾಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ 69ನೇ ವರ್ಷದ ಒಂದು ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ. ಎಲ್ಲರೂ ಕೈ ಮುಗಿದು ಆ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ವಿಕ್ರಮರಾಜನ ಕಥಾಭಾಗಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಿ ಅಂತ ಮೂಗೂರು ಮತ್ತು ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು, ಎಲ್ಲ ಬಂಧು ಬಾಂಧವರು ಮತ್ತು ಈ ಕಾರ್ಯಕ್ರಮದ ಸೇವಾರ್ಥದಾರರು, ಎಲ್ಲ ಗೌರವಾನ್ವಿತ ಗುರು ಹಿರಿಯರೆಲ್ಲರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಮತ್ತು ನಮ್ಮ ವಾದ್ಯಗೋಷ್ಠಿಯವರಿಗೆ ಒಳ್ಳೆ ಒಬ್ಬಟ್ಟನ್ನು ಊಟ ಮಾಡಿ ಇಕ್ಕಿದಂತ ನಮ್ಮ ಗೌಡ್ಕಿಯವರ ಮನೆತನದವರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಎಲ್ಲಾರನ್ನೂ ಕೂಡ ಸ್ವಾಗತಿಸ್ತಾ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಎಲ್ಲರೂ ಕೈ ಮುಗಿದು ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ
ಸನೇಷ್ಟದಂ ಸನೇಷ್ಟದಂ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಮೂರು ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ. ರವಿತೇಜನ ಪಾದಕ್ಕೆ ಸನೇಶ್ವರ ಸ್ವಾಮಿ ಪಾದಕ್ಕೆ 69ನೇ ವರ್ಷದ ಪುಣ್ಯವನ್ನು ಆಚರಣೆ ಮಾಡಿಕೊಳ್ಳುತ್ತಿರುವ ರಾಜಾದಿರಾಜ ಸನೇಶ್ವರನ ಪಾದಕ್ಕೆ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ದೇವದೇವ ಶನಿದೇವ 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 ಶನಿದೇವ. कर्पूर प्रिया तुलसी पूजिमा कर्पूर प्रिया तुलसी पूजिमा भक्तोद्धारका मुक्ति नीडो देवा. कर्पूर प्रिया तुलसी पूजिमा भक्तोद्धारका मुक्ति नीडो देवा. रविनंदन ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ದೇವದೇವ ಶನಿದೇವ 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 ಶನಿದೇವ. ಕರುಣಾಭರಣನೆ ದುರಿತ ನಿವಾರಣನೆ ಕರುಣಾಭರಣನೆ ದುರಿತ ನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ. ಕರುಣಾಭರಣನೆ ದುರಿತ ನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ. ರವಿನಂದನ ಮೂಗೂರು ಒಡೆಯ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ ಶನಿದೇವ ಶನಿದೇವನ ಪಾದಕ್ಕೆ ಗೋವಿಂದ ಗೋವಿಂದ. ಈ ಪರಮ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಗ್ರಾಮಸ್ಥರು ಗೌಡಿಕೆಯವರು ಯಜಮಾನರುಗಳ ಒಂದು ಸಮಕ್ಷಮದಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಸರಾಂತ ಕಲಾವಿದರುಗಳು ಬಂದಿರತಕ್ಕಂತಹ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಪರಮಾತ್ಮ ಇವತ್ತು ತನ್ನ ಕಾರ್ಯಕ್ರಮವನ್ನು 69ನೇ ವರ್ಷವನ್ನು ಆಚರಣೆ ಮಾಡ್ಕೋತಾ ಇದ್ದಾನೆ.
ಭಗವಂತ ನಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಗ್ರಾಮಸ್ಥರು ಗೌಡಿಕೆಯವರು ಯಜಮಾನರುಗಳ ಒಂದು ಸಮಕ್ಷಮದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ. ಮಾತಾಡಿ. ಇವತ್ತು ನಮ್ಮ ಕೊಳ್ಳೆಗಾಲದ ಹೆಸರಾಂತ ಕಲಾವಿದರಾದಂಥ ದಶಪಾಲ್ ಅವರು ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ತಬಲಾ ವಿದ್ವಾಂಸರಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗ್ರಾಮಕ್ಕೆ ಚಿರಪರಿಚಿತರಾಗಿರ್ತಕ್ಕಂಥವರಿಗೂ ಸ್ವಾಗತವನ್ನು ಬಯಸುವುದರ ಜೊತೆಗೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮವನ್ನು ನಾವು ಅವ್ರನ್ನ ಸ್ವಾಗತಿಸ್ತಾ ಮತ್ತು ಕೀಬೋರ್ಡ್ ವಾದಕರಾಗಿ ಎಸ್ ಟಿ ವೆಂಕಟೇಶ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಕೂಡ ಇವರ ಇಬ್ಬರು ಸಹಪಾಠಿಗಳು, ಇಬ್ಬರು ಜೋಡಿ ಎತ್ತುಗಳು ಅಂತ ಕರೀತಾರೆ ಅವ್ರನ್ನ. ಇವರು ಇಬ್ಬರೂ ಕೂಡ ಸೇರಿದ್ರೆ ಕಾರ್ಯಕ್ರಮ ಚಂದ ಅಂತ ಇವತ್ತು ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ವೆಂಕಟೇಶ್ ಅವ್ರಿಗೂ ಕೂಡ ನಾವು ಬಯಸೋದ್ರ ಜೊತೆಗೆ ಯಾವ ರಿದಮ್ ಪ್ಯಾಡ್ ಕಲಾವಿದರಾಗಿ ಕೊಳ್ಳೆಗಾಲದ ಮೈಸೂರಿನ ಹೆಸರಾಂತ ಜಗದೀಶ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ತಾಳವಾದ್ಯ ಮತ್ತು ಗಾಯಕರಾಗಿ ನಮ್ಮ ಮಗ ಅವರು ಕೂಡ ಹೋದ ವರ್ಷ ಕತೆಗೆ ಬಂದಿದ್ರು, ಇಲ್ಲಿ ಭರತ್ ಕುಮಾರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇನ್ನೊಬ್ರು ಇಲ್ಲಿ ಪುಟಾಣಿ ತಬಲಾದವ್ರು ಕೂತವ್ರೆ, ಗೌಡ್ಕೆಯವ್ರ ಮೊಮ್ಮಗ, ಹೆಸರೇನು ಭವಿಷ್ಯ. ಅವರು ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಲೇ ತಬಲಾ ನುಡಿಸ್ತಾ ಇದ್ದಾರೆ. ನೋಡವ ಎಷ್ಟೊತ್ಕೊಂಡು ಬಾಳಕ್ ಬಂದರು ಅಂತ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ ಭವಿಷ್ಯ ಅವ್ರಿಗೂ ಕೂಡ ಚಪ್ಪಾಳೆ ಹೊಡಿತಾ ರಂಗಭೂಮಿ ಕಲಾವಿದರಾದಂಥ ಬುಗುತ್ಗಳ್ಳಿ ಮಹಾದೇವರವರಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಗಣೇಶ್ ಅವರು ಬಂದಿದ್ದಾರೆ. ಗುರು ಹಿರಿಯರೆಲ್ಲರ ಸಮಕ್ಷಮದಲ್ಲಿ ಭವಿಷ್ಯ ಅವ್ರಿಗೆ ಹಾಕಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೂ ಎಲ್ರಿಗೂ ಆರ ತಂದದ, ಹಾಕಕ್ಕ ಟೈಮ್ ಇಲ್ಲ, ಟೈಮ್ ಆಗ್ಬಿಟ್ಟದ. ಅದಕ್ಕೆ ಮಧ್ಯದಲ್ಲಿ ಇಟ್ಕೊಳ್ಳುವ ಗೌಡ್ರೆ ಇವ್ರಿಗೆಲ್ಲರಿಗೂ ಮಧ್ಯದಲ್ಲಿ ಇಟ್ಕೊಳ್ಳ. ಅದರಿಂದ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ, ಶನೇಶ್ವರನ ಪುಣ್ಯ ಕಾರ್ಯಕ್ರಮ, ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ತುಳಸಿ ಪೂಜಪನ ಪಾದಕ್ಕೆ, ಈ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂತ ಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೀಶ್ವರ ಅಗಸ್ತ್ಯ ಕಣ್ವ ಶುಕಮನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ನಾರದರ ಆಗಮನ. ಭೂಮಂಡಲವನ್ನು ಸುತ್ತಾಡಿಕೊಂಡು ನಾರದರು ಬರ್ತಿರ್ಬೇಕಾದ್ರೆ ನಾರಾಯಣ, ಈ ನಾರದರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಹೊಸ ವಿಚಾರ ತಂದಿದ್ದಾರೆ ಅಂತ ಅಲ್ಲಿಗೆ ಅರ್ಥ. ಇದಕ್ಕೆ ನಾರದರು ಕಲಾಪ್ರಿಯರು, ಕುಚೋದ್ಯಗಾರರು, ಪುಡಿ ಮಾಸ್ಟ್ರು ಅಂತ ಕರೀತಾರೆ. ಪುಡಿ ಮಾಸ್ಟ್ರು ಅಂದ್ರೆ ಎಲ್ಲಿ ಬೇಕು ಅಲ್ಲಿ ಸರಿಯಾಗಿ ಪುಡಿ ಬಿಡ್ತಾರೆ. ಹಿಂದೆ ತೂತಂಡೆಗಳಿಗೆ ಪುಡಿ ಬಿಡಿಸ್ತಿದ್ರಂತೆ ತೂತ್ ಮುಚ್ಚಕ್ಕೆ. ಇವತ್ತಿನ ಕಾಲದಲ್ಲಿ ಸಂಸಾರಗಳಿಗೆ ಪುಡಿ ಬಿಟ್ಬಿಡ್ತಾರೆ, ಅಣ್ತಂದರಿಗೆ ಪುಡಿ ಬಿಟ್ಬಿಡ್ತಾರೆ, ಒಳ್ಳೊಳ್ಳೆ ಸಂಘಕ್ಕೆ ಪುಡಿ ಬಿಟ್ಬಿಡ್ತಾರೆ. ಎಷ್ಟೋರ್ಲಿಲ್ಲ ಈ ಪಾರ್ಟಿ ಜನ ಸೇರೋರ ಅಂದ್ರೆ ಸ್ವಲ್ಪ ಕಮ್ಮಿ ಅಂತವ್ರು ಬಂದೇ ಇಲ್ಲ. ಮಧ್ಯೆ ಎದ್ದೋದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತ, ಎದ್ದೋದ್ಗಿದ್ರ. ಅದಕ್ಕೆ ನಾರದ್ರು ಇವರು ಬರ್ತಾ ಇದ್ದಾರೆ ಕೈಲಾಸ ಪರ್ವತದ ಕಡೆ. ನಿಗಮ ಗೋಚರನೆ ಕ್ಷೀರಸಾಗರ ಶಯನದ ಭೂಪಾಲಕನೇ ಲಕ್ಷ್ಮೀ ರಮಣನೇ ನರಗೊಲಿದವನೇ ಶ್ರೀಮನ್ನಾರಾಯಣನೇ ಪ್ರಭಾ ಪ್ರಭೋ ನಾರಾಯಣ ನಾರಾಯಣ.
ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯತನ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯತನ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಮೋ ನಾರಾಯಣ. ಮೋಹನ ರೂಪನೆ ಶ್ಯಾಮಲ ಸುಂದರನೆ ಮೋಹನ ರೂಪನೆ ಶ್ಯಾಮಲ ಸುಂದರನೆ ಬ್ರಹ್ಮಾಂಡವನು ಸೃಷ್ಟಿಯೊಳಗಿಟ್ಟವನೆ ಬ್ರಹ್ಮಾಂಡವನು ಮುಕ್ಷಿಯೊಳಗಿಟ್ಟವನೆ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯತನ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ. ದೇವದೇವಗಣ ಬಂತು ಮಹಿಮ ಕರುಣಾ ಸಾಗರ ಶ್ರೀಹರಿಯೇ ಶಿರವಾಗುತ್ತ ಶರಣು ಎಂಬ ನಿನ್ನ ಚರಣದಿ ನಮಿಸುವೆ. ದೇವದೇವಗಣ ಬಂತು ಮಹಿಮ ಕರುಣಾ ಸಾಗರ ಶ್ರೀಹರಿಯೇ ಶಿರವಾಗುತ್ತ ಶರಣು ಎಂಬ ನಿನ್ನ ಚರಣದಿ ನಮಿಸುವೆ. ಎನಗೆ ಕೃಪೆಯ ತೋರೋ ನಾರಾಯಣ ನಾರಾಯಣ ಭಕ್ತಿ ಪದವನ್ನ ಮುಕ್ತಿ ಮಾರ್ಗ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯತನ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ 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 ಪನ್ನಗ ಶಯನ ನಾರಾಯಣ ನಾರಾಯಣ ಪ್ರಭೋ ನಮೋ ನಾರಾಯಣ. ಓಹೋ ನಾರದ, ಎಲ್ಲಿಂದ ಪ್ರಯಾಣ ಬೆಳೆಸ್ಕೊ ಬರ್ತಾ ಇದೆಯಾ? ಲೋಕದ ವಿಚಾರವೇನು? ಪರಮೇಶ್ವರನೇ, ನಾನೀಗ ತಾನೇ ಭೂಲೋಕದಿಂದ ಬರ್ತಾ ಇದ್ದೇನೆ. ಸದ್ದೋ ಏಡ್ ಬಾರಿ ಮೂಟ ಹೊತ್ಕೊಂಡ್ಬಂದ್ರು. ಏನ್ ಗೊತ್ತೇ? ಪುರಿ. ಗಲಾಟೆ ಮಾಡಬೇಡಿ, ನಿಮಗೋಸ್ಕರವಾಗಿ ನಿಮಗಾಗೆ. ಇಲ್ಲೇನಾಗಿದೆ, ಟೀಗೆ ಎಲ್ಲ ವ್ಯವಸ್ಥೆ ಮಾಡಿಸ್ತೀವಿ ಅವ್ರಿಗೆ ಹೇಳ್ಬಿಟ್ಟು ರೆಡಿ ಮಾಡ್ತಾರಂತ. ಚಳಿಗಾಲ ಕಾಪಾಡ್ಕೋಬೇಕಲ್ಲ ನಿಮ್ಮನ್ನ. ಮಹಾನುಭಾವನಾಗಿರ್ತಕ್ಕಂಥ ನಾರದರು ಕೈಲಾಸಕ್ಕೆ ಬರ್ತಿರ್ಬೇಕಾದ್ರೆ ಶಿವನ್ ಕೇಳ್ತಾನೆ, ನಾರದ ಎಲ್ಲಿಂದ ಬರ್ತಾ ಇದೀಯ ಅಂದಾಗ, ಭೂಲೋಕದಿಂದ ಬರ್ತಾ ಇದ್ದೀನಿ ಪರಮಾತ್ಮ. ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಶನೇಶ್ವರನ ಭಕ್ತಿ ತುಂಬಿ ತೊಳಕಾಡುತ್ತಿದೆ. ಇಲ್ಲೇ ನೋಡಿ, ಮಧ್ಯರಾತ್ರಿ ಕಳೆದೋಗಿದ್ರು ಕೂಡ ಜನಸಾಗರ ಹೇಗೆ ತುಂಬಿದೆ ಅಂದ್ರೆ ಇವನ ಭಕ್ತಿ ಎಂತಹದ್ದಾಗಿರಬೇಕು. ಎಲ್ಲಿ ನೋಡಿದ್ರಲ್ಲಿ ಪರಮಾತ್ಮನ ಭಕ್ತಿ, ಅವನ ಕಥಾಶ್ರವಣ, ಪೂಜೆ, ಮೆರವಣಿಗೆಗಳು ವೈಭೋಗವಾಗಿ ನಡೀತಾ ಇದೆ. ಪರಮೇಶ್ವರ, ತ್ರಿಮೂರ್ತಿಗಳಾದ ನಿಮ್ಮನ್ನ ಮರ್ತಿದ್ದಾರೆ ಜನ, ಆದರೆ ಅವನನ್ನು ಮರ್ತಿಲ್ಲ.
ಭಕ್ತಿಯಿಂದ ಅವನ ಪೂಜೆ ಧ್ಯಾನ ವ್ರತಗಳನ್ನು ಮಾಡ್ತಾ ಕಾಲವನ್ನು ಕಳೀತಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಅವನ ಕಥಾಶ್ರವಣ ನಡೀತಾ ಇದೆ. ಈ ವಿಚಾರವನ್ನು ತಿಳಿಸೋದಕ್ಕೋಸ್ಕರವಾಗಿ ನಾನು ಕೈಲಾಸಕ್ಕೆ ಬಂದೆ. ಪಾರ್ವತಿ ಕೇಳ್ತಾಳೆ, ನಾರದ, ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಆ ಸನೇಶ್ವರನಿಗೆ ಅಷ್ಟೊಂದು ಶಕ್ತಿ? ತಾಯಿ, ನಾನು ಹೇಳೋ ಕರ್ತವ್ಯ ಹೇಳಾಯ್ತು, ಮುಂದೆ ನಿಮಗೆ ಎಲ್ಲವೂ ಅರಿವಾಗುತ್ತೆ ಅಂತ ನಾರದರು ನಾರಾಯಣ ಅಂತ ಹೊರಟಿದ್ದಾರೆ. ನಾರದರು ವರದಿಯನ್ನು ಒಪ್ಪಿಸಿ ಅತ್ತ ಕಡೆ ಹೋಗ್ತಿದ್ದಾಗ ಇತ್ತ ಕಡೆ ಜಗದೊಡೆಯನಾದ ಸನೇಶ್ವರ ಕೈಲಾಸವನ್ನು ಪ್ರವೇಶ ಮಾಡಿದ. ಜೈ ಶಿವಶಂಕರ, ಜೈ ಗಂಗಾಧರ. ಓಹೋ, ಬಾರಪ್ಪ ಸನೇಶ್ವರ, ಏನಪ್ಪ ಇದ್ದಕ್ಕಿದ್ದಾಗೆ ಕೈಲಾಸಕ್ಕೆ ನಿನ್ನ ಆಗಮನ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ, ಅಭಯವನ್ನ ಕೊಡು. ಏನಯ್ಯ ಇದು ಅನ್ಯಾಯ? ನನ್ನ ರುದ್ರ ಅಂಶದಲ್ಲಿ ಹುಟ್ಟಿರುವ ನೀನು ನನ್ನ ರಾಶಿಗೆ ಬರೋದೆ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋದರೆ ನನ್ನ ಶಕ್ತಿ ಮತ್ತಷ್ಟು ಇಮ್ಮಡಿಯಾಗುವುದು. ಅದೇಗಯ್ಯ, ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಬಿಡುವನಾನ್ಬಾಯ ಭಯದಿಂದ ಜನ ನನ್ನನ್ನು ಮತ್ತಷ್ಟು ಭಕ್ತಿಯಿಂದ ಪೂಜೆ ಮಾಡುವರು. ಹೇಳು ಪರಮೇಶ್ವರ, ಒಂದೇ ಒಂದು ದಿನದ ಮಟ್ಟಿಗೆ ನಾನು ನಿನ್ನ ರಾಶಿಗೆ ಬಂದು ಹೊರಟೋಗ್ತೀನಿ, ಹೇಳು. ಶಿವನು ಉಸನೆಗೆ ನಗ್ತಾ, ಆಗ್ಲಪ್ಪ, ನಿನ್ನ ಆಸೆಯಂತೆ ಆಗ್ಲಿ. ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನನ್ನ ರಾಶಿಗೆ ನಿನ್ನ ಪ್ರವೇಶ. ಪಾರ್ವತಿ ಕೇಳ್ತಾಳೆ, ಅವನೇನು ಕೇಳ್ತಾವನೆ ಅಂದ್ರೆ ನಾಳೆನೇ ಬಾ ಅಂದ್ಬಿಡೋದೆ? ಅವನು ಸರಿನಾ ನಿಮ್ಮ ರಾಶಿಗೆ ಬರೋದು? ಪಾರ್ವತಿ, ಮುಂದಿನ ನಾಟಕವನ್ನು ನೀ ನೋಡುವಂತ ಶಿವನ ಉಸಿರಿಗೆ ನಗ್ತಿರ್ಬೇಕಾದ್ರೆ ಸನೇಶ್ವರ ಹೇಳ್ತಾನೆ, ಜೈ ಶಿವಶಂಕರ, ಜೈ ಗಂಗಾಧರ, ನಾಳೆ ಬೆಳಗಿನ ಜಾವದಲ್ಲಿ ನಿನ್ನ ರಾಶಿಗೆ ಪ್ರವೇಶ ಅಂತ ಹೊರಟು ಬಿಟ್ಟ. ದೇವಗಣಗಳೆಲ್ಲ ನೋಡ್ತಾರೆ, ಏನಪ್ಪ ಇದು, ಏನಾಗುತ್ತೋ ಅಂತ. ಬೆಳಗಿನ ಜಾವಕ್ಕೆ ಸರಿಯಾಗಿ ಗದೆಯನ್ನೊತ್ತು ಕೈಲಾಸಕ್ಕೆ ಬಂದ. ಜೈ ಕಲಿಮಾಯೆ, ಜೈ ಗಂಗಾಧರ. ಕೈಲಾಸದಲ್ಲಿ ಶಿವನೇ ಇಲ್ಲ, ಪಾರ್ವತಿ ಸಮೇತನಾಗಿ ಶಿವನೇ ಮಾಯ ಆಗ್ಬಿಟ್ಟವನೇ. ಕೈಲಾಸವೆಲ್ಲ ಓಂಕಾರನಾದ ತುಂಬಿದೆ. ಎಲ್ಲಿ ಗರಬಡಿದರೂ ಶಿವನಿಲ್ಲ. ಶಿವ ಎಲ್ಗೋದ? ಭೂಲೋಕದ ಬಿದಿರು ಗುತ್ತಿಯ ಪೊದೆ ಒಳಗೆ ಶಿವ ಬಿದಿರು ಸೋಗು ಬರುತ್ತಲ್ಲ, ಕಬ್ಬನ್ ಸೋಗಂತಾರ, ಆ ಬಿದಿರು ಸೋಗಿನೊಳಗಡೆ ಒಂದು ಸಣ್ಣ ಕ್ರಿಮಿಯಾಗಿ ಸೇರ್ಕೊಂಡು ಉತ್ಕ ಕೂತಿದ್ದಾನಂತೆ ಶಿವ. ಯಾಕೆಂದ್ರೆ ಈ ನಮ್ಮಪ್ಪ ಎಲ್ಗೋದ್ರು ಬಿಡಲ್ಲ ಇವನು ಅಂತ. ಶಿವ ಪರಮೇಶ್ವರ, ನಾವು ನೀವು ಯಾವ ಲೆಕ್ಕ? ಬಿದಿರು ಗುತ್ತಿ ಒಳಗೆ ಬಿದಿರಿನ ಸೋಗಿನೊಳಗೆ ಸಣ್ಣ ಕ್ರಿಮಿಯಾಗಿ ಔತ್ಕೊಂಡು ಕೂತಿದಾನಂತೆ ಒಂದು ದಿವಸ. ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವ ಕಳಿತಲ್ಲ, ಶಿವ ಪಾರ್ವತಿಯರು ಪಟ್ಟನೆ ಪ್ರತ್ಯಕ್ಷರಾದರು. ಇದಕ್ಕಪ್ಪ ಭವಿಷ್ಯ ಬಾ, ಇದಕ್ಕ ಹೆಂಗ್ ಬತ್ತಿದ್ದು ನೋಡ್ಕೊಂಬರಕ್ ಹೋಯ್ತಾವ, ತಿರ್ಗಡ್ಕೊಂಬಪ್ಪ. ಇಲ್ಲೇನಾಗಿದೆ? ಕೈಲಾಸದಲ್ಲಿ ಒಂದು ದಿವಸ ಕಳೆದನಲ್ಲೂ ಶಿವನು ಪಾರ್ವತಿ ಪರಮೇಶ್ವರ ಸಮೇತ ಬಂದ್ರು. ಬಂದು ಕೇಳಿದ್ರು, ಏನಪ್ಪಾ ಸನೇಶ್ವರ, ನಿನ್ನ ರಾಶಿಗೆ ಬರ್ತೀನಿ ಎಂದೇ ಬರಲೇ ಇಲ್ಲ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋಗಾಯ್ತು. ಏನಪ್ಪ, ನಾ ಕೈಲಾಸದಲ್ಲಿ ಇರ್ಲಿಲ್ವಲ್ಲ, ನೀನು ಯಾವಾಗ ಬಂದಿದ್ದೇಯ? ನೀನು ಒಂದು ದಿವಸ ನನಗೆ ಎದುರುಕೊಂಡು ಕೈಲಾಸ ಬಿಟ್ಟೋಡ್ ಹೋಗಿದ್ದೆಲ್ಲ, ಅದೇ ನಾನು ನಿನಗೆ ಕೊಟ್ಟ ಕಷ್ಟ. ನೋಡಿ ಹೆಂಗಿದೆ. ನನಗೋಸ್ಕರ ನನಗೆ ಎದುರುಕೊಂಡ್ತಾನೆ ಒಂದು ದಿವಸ ಕೈಲಾಸ ಬಿಟ್ಟು ಓಡೋಗಿ ನೀನು ಎಲ್ಲೋ ಉತ್ಕೊಂಡು ಕೂತಿದ್ದೆ. ಇದಕ್ಕೆ ಒಂದು ದಿವಸ ನಿನ್ನನ್ನು ಕೈಲಾಸ ಬಿಟ್ಟು ಓಡಿಸಿದ್ನಲ್ಲ, ನನಗಷ್ಟೇ ಸಾಕು. ನನಗೆ ಮತ್ತಷ್ಟು ಶಕ್ತಿ ಇಮ್ಮಡಿ ಆಯಿತು. ಶಿವನನ್ನೇ ಕೈಲಾಸ ಬಿಟ್ಟು ಓಡಿಸಿದವನು ಅಂತ ಭೂಲೋಕದ ಭಕ್ತರು ಮತ್ತಷ್ಟು ಭಕ್ತಿಯಿಂದ ಪೂಜೆ ಮಾಡುವಂತೆ ಮಾಡ್ತೇನೆ. ಜೈ ಶಿವಶಂಕರ, ಜೈ ಗಂಗಾಧರ, ಜೈ ಕಲಿಮಾಯೆ. ಕೈಲಾಸದ ಗಣಗಳೆಲ್ಲ ನಿಜ ನಿಜ ಜಗದೋದ್ಧಾರಕನಾದಂತ ಪರಮೇಶ್ವರನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸೋದ್ನಲ್ಲಿ ಈ ಪುಣ್ಯಾತ್ಮ ಇವನೇನು ಸಾಮಾನ್ಯನೇ. ಆ ಕೈಲಾಸದಲ್ಲಿ ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಕೈಲಾಸದ ಗಣಗಳು. ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಕೈಲಾಸದ ಗಣಗಳು, ಪರಮೇಶ್ವರ ನಿನ್ನನ್ನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸೋದ್ನಲ್ಲ, ಅವನ ಶಕ್ತಿ ಭಕ್ತಿ ಬಗ್ಗೆ ನಾವು ತಿಳ್ಕೋಬೇಕು. ದಯವಿಟ್ಟು ಅವನ ಸಂಪೂರ್ಣವಾದ ವಿಚಾರವನ್ನು ತಿಳಿಸು. ಶಿವ ಹೇಳ್ತಾನೆ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಸಾರಾಂಬ ವಿತ್ರಾಂಬ. ಅವನ ಭಕ್ತಿಯ ಶಕ್ತಿಯನ್ನ ಬಾಯಿಂದ ಹೇಳೋದಕ್ಕಿಂತ ಅನುಭವಿಸಿದ್ರೆ ಚೆನ್ನಾಗಿರುತ್ತೆ. ನೀವೀರುವರು ಭೂಲೋಕದಲ್ಲಿ ಉಜ್ಜಯಿನಿ ಪಟ್ಟಣದಲ್ಲಿ ವಿಕ್ರಮ ಭಟ್ಟಿ ಎಂಬತಕ್ಕಂಥ ರಾಜಮಂತ್ರಿಗಳಾಗಿ ಹುಟ್ಟಿ ಹೇಳೋದ್ರಲ್ಲ, ನಿಮ್ಮ ರಾಶಿಗೆ ಅವನೇ ಬರ್ತಾನೆ, ಅವನ ಶಕ್ತಿ ಭಕ್ತಿಗಳೇನೆಂಬುದು ಗೊತ್ತಾಗಿ ಸೂರ್ಯ ಚಂದ್ರರ ತನಕ ಯಾವ ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ನಿಮ್ಮ ಕತೆ ಆಚಂದ್ರಾರ್ಕವಾಗಿ ಉಳಿಯುತ್ತೆ.
ನಿಮ್ಮ ಕಥೆಯನ್ನು ಕೇಳಿದವರಿಗೆ, ಓದಿದವರಿಗೆ, ಪಠಣಗೈದವರಿಗೆ ಅನಂತವಾದ ಸುಖಭೋಗ ಮೋಕ್ಷಗಳು ಎಲ್ಲ ಭೂಲೋಕದಲ್ಲಿ ದೊರಕುತ್ತೆ. ಸಾರಂಬ, ಮಿತ್ರಾಂಬ, ನೀವು ಇರುವರು ಹೋಗಿ ಬನ್ನಿ ಎಂದಾಗ ಕೈಲಾಸದಲ್ಲಿ ಢಮರುಗ ಕೊಂಬನಾದ ತಮಟಗಳು ಢಮಢಮನೆ ಮೊಳಗ್ತಾ ಇದೆ. ಆ ಇಬ್ಬರೇ ಭೂಲೋಕದಲ್ಲಿ ಉಜ್ಜಯಿನಿ ಪಟ್ಟಣದಲ್ಲಿ ಹುಟ್ಟಿರ್ತಕ್ಕಂಥ ಅವರು ಯಾರು? ವಿಕ್ರಮ ಮತ್ತು ಅವನ ಬಲಗೈ ಬಂಟನಾಗಿರ್ತಕ್ಕಂಥ ಭಟ್ಟಿ ಎಂಬ ಮಂತ್ರಿಗಳೇ, ಮಹಾಪ್ರಭು, ನಮ್ಮ ಉಜ್ಜಯಿನಿ ಪಟ್ಟಣದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಲ್ಲಿ ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವರೆ. ಸಕಾಲಕ್ಕೆ ಆಗ್ತಾ ಇದೆ ಪ್ರಭು. ನಾಡಿಗೆ ಒಳ್ಳೆ ಮಳೆ ಆಗ್ತಾ ಇದೆ, ಬೆಳೆ ಆಗ್ತಾ ಇದೆ, ರೈತರ ಮುಖದಲ್ಲಿ ಸಂತಸ ಕಾಣ್ತಾ ಇದೆ ಪ್ರಭು. ಯಾವ ತೊಂದರೆನೂ ಇಲ್ಲ, ಯಾವ ರೀತಿ ತೊಂದರೆಗಳಿಲ್ಲ. ಎಲ್ಲರೂ ಮನೆಯಲ್ಲೂ ನಿಮ್ಮ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಮಹಾಪ್ರಭು. ಒಟ್ಲಿ ಇಲ್ಲಿರೋರ್ಗು ಸ್ವಲ್ಪ ಟೀ ಬೇಕು ಅನ್ನಂಗದ, ಎಲ್ಲ ಸರಿಯಾಗದ. ಒಟ್ಲಿ ಇಲ್ಲಿರೋರ್ಗ ಸ್ವಲ್ಪ 1 ಗಂಟೆ ಕಳೀತಲ್ಲ, ಈ 1ನೇ ಜಾವ ಕಳೀತಲ್ಲ, ಈಗ ಏನಾರು ಬೇಕು ಅಂತ ರೆಡಿ ಮಾಡ್ತಾವ್ರ ಅಲ್ಲಿ. ಈ ಮಾತನ್ನೆಲ್ಲ ಅವನು ಕೇಳ್ದ. ಪ್ರಜೆಗಳ ಸುಖವೇ ನನ್ನ ಸುಖ ಅಂತ ವಿಕ್ರಮರಾಜ 10 ಜನ ಗೂಢಾಚಾರನ ಇಟ್ಕೊಂಡವನೇ. ಗೂಢಾಚಾರರು ಅಂದ್ರೆ ಯಾರು ಗೊತ್ತೇ? ಇವತ್ತಿನ ಕಾಲದಲ್ಲಿ CIDಗಳು, CBIನವರು ಅಂತ ಕರೀತಾರೆ. ಎಲ್ಲೆಲ್ಲಿ ಏನೇನು ನಡೀತೆ ಎಲ್ಲವನ್ನ ಗುಟ್ಟಾಗಿ ತಿಳ್ಕೊಂಬಂದು ರಾಜನಿಗೆ ಹೇಳ್ತಕ್ಕಂಥವ್ರು 10 ಜನ ಪ್ರತಿನಿತ್ಯ ವರದಿ ಒಪ್ಪಿಸ್ತಾವ್ರೆ. ಏನಪ್ಪ ನೀವೆಲ್ಲಿ ಹೋಗಿದ್ರಿ? ಮೂಡ್ಸಿಬೆ ಕಡೆ ಹೋಗಿದ್ರ? ಎಲ್ಲ ನಿಮ್ದೇಗಿದಾರ? ಏನಪ್ಪ ನೀವು ಈಗ ಹೋಗಿದ್ ಬಂದ್ರಲ್ಲೆಲ್ಲ ಸರಿಯಾಗಿದೆಯಾ? ಹೇಳು ಬಾಯಿರಿ, ಜೋರಾಗಿ ಹೇಳೋ. ಚೆನ್ನಾಗಿದೆ. ಏನಪ್ಪ ನಿಮ್ಮ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ? ಹೇಳಿದ್ರಲ್ಲ ಪ್ರಭು ನಮ್ಮ ಗುರುಗಳು. ಅವರೇ ಗುರುಗಳು. ಬಲ ನಿಮ್ಮಂತವ್ರು ಇರುವ ತನಕ ನನಗೆ ಯಾವ ಭಯವಿಲ್ಲ. ನನ್ನ ಸಾಮ್ರಾಜ್ಯ ಎಂದೆಂದು ಸುಭಿಕ್ಷವಾಗಲಿ ಅಂತ ಪ್ರತಿನಿತ್ಯವೂ ಸಭೆಯೊಳಗೆ ಹೇಳ್ತಾನೆ. ಫಲ 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 ಉದದಿಂದ ವೈರಿಯ ಜಲದಿ ಪಿಡಿದು ಶಿರವ ಕಡಿದು ಧೀರನೆನಿಸಿ ನಡೆಯುವ. ಫಲ 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 ಉದದಿಂದ ವೈರಿಯ ಜಲದಿ ಪಿಡಿದು ಶಿರವ ಕಡಿದು ಧೀರನೆನಿಸಿ ನಡೆಯುವ. ಹರಿಕುಲಾನೆನಿಸಿ ಮೆರೆದು ಜಗದೊಡೋ, ಹರಿಕುಲಾನೆನಿಸಿ ಮೆರೆದು ಜಗದೊಡೋ. ವೈರಿಯ ಜಯಿಸುವೆ, ವೈರಿಯ ಜಯಿಸುವೆ, ಪುರದಿ ಮೆರೆಯುವೆ. ವೈರಿಯ ಜಯಿಸುವೆ, ಪುರದಿ ಮೆರೆಯುವೆ. ಫಲ 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 ಉದದಿಂದ ವೈರಿಯ ಜಲದಿ ಪಿಡಿದು ಶಿರವ ಕಡಿದು ಧೀರನೆನಿಸಿ ನಡೆಯುವ, ಧೀರನೆನಿಸಿ ನಡೆಯುವ, ಧೀರನೆನಿಸಿ ನಡೆಯುವ. ರಾಧಾದಿರಾಜ ರಾಜಗಣ ಗಂಭೀರ ಉಜ್ಜಯಿನಿ ಪುರಾಧೀಶ್ವರ ವಿಕ್ರಮ ಸಾರ್ವಭೌಮನಿಗೆ ವಿಜಯ ಭವ, ವಿಜಯ ಭವ, ವಿಜಯ ಭವ. ಪ್ರತಿನಿತ್ಯ ಬಂದು ವರದಿ ಒಪ್ಪಿಸ್ತಾ ಇದ್ದಾನೆ ವಿಕ್ರಮನಿಗೆ 10 ಜನ ಗೂಢಾಚಾರರು. ರಾಜ್ಯಾಡಳಿತದ ಯಂತ್ರ ನಡ್ಕೊಂಡು ಹೋಗ್ತಾ ಇದೆ, ಯಾರಿಗೆ ಯಾವ ತೊಂದರೆ ಇಲ್ಲ ಅಂತ ಪ್ರತಿನಿತ್ಯ ವರದಿ ಒಪ್ಪಿಸ್ತಾನೆ ಇದ್ದಾರೆ. ವರ್ಷಗಳು ಕಳೀತಿರ್ಬೇಕಾದ್ರೆ ವಿಕ್ರಮನ ಮನಸ್ಸಿನಲ್ಲಿ ಒಂದು ಅನುಮಾನ ಬಂತು, ಬರಬೇಕಾದ್ದೆ. ಅಲ್ಲಪ್ಪ, ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ 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 ಅಂತ ಹೇಳ್ತಾ ಇದ್ರಲ್ಲಿ ಗೂಢಾಚಾರರು. ಮನುಷ್ಯನಾಗಿರ್ತಕ್ಕಂಥವ್ನು ಯಾವಾಗ್ಲೂ ಚೆನ್ನಾಗಿರೋಕ್ ಸಾಧ್ಯವ? ಇಲ್ಲಿ ಕೂತಿರೋರ್ನೇ ಕೇಳಿ, ಒಬ್ಬೊಬ್ಬರಿಗೂ ಒಂದೊಂತರ 100 ಚಿಂತೆ ಅವ. ಚಿಂತೆ ಇಲ್ಲದವರು ಯಾರಿದ್ದಾರೆ ಜಗತ್ತಲ್ಲಿ? ಕೈ ಎತ್ತಿ ನೋಡವ. ಹೆಂಗ್ಸರಾದ್ರೂ ಪರವಾಗಿಲ್ಲ, ಒಬ್ರು ಕೈ ಎತ್ತಲ್ಲ. ಅಯ್ಯೋ, ಚಿಂತೆ ಇರೋ ಹೊತ್ತಿಗೆ ಸ್ವಾಮಿ ಇಷ್ಟೊತ್ಕೊಂಡು ಕಾಯ್ಕೊಂಡು ಭಗವಂತ ಮುಂದೆ ಕೂತಿರೋದು. ಎಲ್ಲಾರ್ಗು, ನನಗೆ ನಿಮಗೆ ಎಲ್ಲರಿಗೂ ನನ್ನ ಚಿಂತೆಯನ್ನು ಕೊಟ್ಟೇ ಇದ್ದಾನೆ. ಚಿಂತೆ ಇಲ್ಲದವನು ಯಾರಪ್ಪ ಅಂದ್ರೆ ಅವನೇ ಭಗವಂತ. ಭಗವಂತನ ಸಮಾನನಾದವನು. ನೋಡಿ ಇಲ್ಲಿ ಕೂತವಲ್ಲ ಪುಟಾಣಿಗಳು, ಇವಕ್ಕೆ ದೇವ್ರಿಗೆ ಸಮಾನ ಇವು. ಅಂದ್ರೆ ಈ ಪ್ರತಿಯೊಬ್ಬರಿಗೂ ಒಂದೊಂದು ನೋವನ್ನು ಕೊಟ್ಟಿದ್ದಾನೆ ಭಗವಂತ. ಆದ್ರೆ ಈ 10 ಜನ ಗೂಢಾಚಾರರು ಒಂದು ದಿವಸನಾದ್ರೂ ಕೂಡ ಇಂಥವ್ರ ಮನೇಲಿ ಕಷ್ಟ ಇದೆ ಅಂತ ಇವರು ಹೇಳಲಿಲ್ವಲ್ಲ. ಇವರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲೋ ನಿಂತಿದ್ದು ಬರ್ತಾರೆ, ಇದೊಂದು ಬಾಯ್ಪಾಠ ಮಾಡ್ಕೊಂಡವ್ರೆ. ಇವ್ರನ್ನ ಪರೀಕ್ಷೆ ಮಾಡೋ ಕಾಲ ಬಂದಿದೆಯಲ್ಲ ಅಂತ ವಿಕ್ರಮ ಹಗಲೊತ್ತು 5 ಜನ, ರಾತ್ರಿ ಹೊತ್ತು 5 ಜನ ಸುತ್ತಾಡಿ ಅಂತ ಹೇಳಿದ್ದೀನಲ್ಲ. ಈ ರಾತ್ರಿಯ ಪಾಳಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಇವತ್ತು ರಾತ್ರಿನೇ ಪತ್ತೆ ಮಾಡ್ತೀನಿ ಅಂತ ವಿಕ್ರಮ ರಾಜಪಟ್ಟದ ಕುದುರೆ ನೇರಿ ಬೀದಿ ಬೀದಿ ಒಳಗೆ ಬರ್ತಾ ಇದ್ದಾನೆ. ಇಷ್ಟೊತ್ತು ರಾತ್ರಿ ಜನಗಳೆಲ್ಲ ನೆಮ್ಮದಿಯ ಮಲಗಿದ್ದಾರೆ. ಹಬ್ಬ
ಮನುಷ್ಯನಿಗೆ ನೆಮ್ಮದಿ ಇದ್ರೆ ತಾನೇ ನಿದ್ರೆ ಬರೋದು. ಕುದುರೆ ಹೆಜ್ಜೆ ಸಪ್ಪಳ ಒಂದು ಬಿಟ್ಟುಕೊಂಡ್ರೆ ಬೇರೆ ಏನೂ ಕೇಳಿಸ್ತು. ಎಲ್ಲಾ ಬೀದಿನ ಸುತ್ತಕೊಂಡು ವಿಕ್ರಮ ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದಲ್ಲ, ಅಲ್ಲೊಬ್ಬ ಹೆಂಗಸು ಆಕ್ರಂದನಾದದಿಂದ ಮಕ್ಕಳ ಸಮೇತವಾಗಿ ಗೋಳಾಡ್ತಿದ್ದಾಳೆ. ವಿಕ್ರಮ ಬೆಚ್ಚಿ ನಿಂತ. ಇದ್ಯಾರ ಮನೆ ಕೂಗಪ್ಪ ಇದು? ಇಷ್ಟೊತ್ತಲ್ಲೊಬ್ಬ ಹೆಂಗಸು ಮಕ್ಕಳ ಸಮೇತವಾಗಿ ಗೋಳಾಡ್ತಿದ್ದಾಳಲ್ಲ. ಆ ಮನೆ ಒಳಗಿಂದ ಒಂದು ಮಗು, ಅಮ್ಮ ಒಂದು ತುತ್ತು ಅನ್ನ ಕೊಡಮ್ಮ, ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಿದ್ರೆ, ಇನ್ನೊಂದು ಹೆಣ್ಣು ಮಗು, ಅಮ್ಮ ಬಟ್ಟೆ ಎಲ್ಲ ಹರಿದೋಗಿದೆ, ಒಂದು ತುಂಡು ಬಟ್ಟೆ ಕೊಡಮ್ಮ. ಶಿವ ಶಿವ, ಊಟ ಬಟ್ಟೆ ಗತಿ ಇಲ್ಲದೆ ಒಬ್ಬ ಹೆಂಗಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ನು ಯಾರ್ಯಾರಿಗೇನೇನು ಕಷ್ಟ ಇದೆಯಪ್ಪ. ಈ ಹಾಳಾದ ಗೂಢಾಚಾರ ನಂಬಿ ನಾ ಕೆಟ್ಟೆ. ಇದು ಯಾರ ಮನೆಯಿಂದ ಬರ್ತಿರೋ ಕೂಗು ಅಂತ 2 ಹೆಜ್ಜೆ ಮುಂದಿಟ್ಕೊಂಡ್ ಬಂದ್ರೆ ಆ ಹೆಂಗಸು ಜಗದೊಡೆಯನಾದ ಈ ಸನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾಳೆ. ವಿಕ್ರಮ ಬೆಚ್ಚಿ ನಿಂತ. ಸನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾಳಲ್ಲ. ವಿಧಿ ಲೀಲೆ ಶೋಕದ ಕಾರಿರುಳೆ ಶನಿದೇವ ಸನೇಶ್ವರ ಶನಿರಾಜ ವಿಧಿಯ ಲೀಲೆ ಹರಿಯದ ಬಾಲೆಗೆ ಕಲ್ಲದು ಈ ಜ್ವಾಲೆ ದೇವ, ಕಲ್ಲದು ಈ ಜ್ವಾಲೆ ಶನಿದೇವ. ವಿಧಿಯ ಲೀಲೆ ಹರಿಯದ ಬಾಲೆಗೆ ಕಲ್ಲದು ಈ ಜ್ವಾಲೆ, ಕಲ್ಲದು ಈ ಜ್ವಾಲೆ ಶನಿದೇವ. ವಿಧಿ ಲೀಲೆ ಶೋಕದ ಕಾದಿರುಳೆ. ಸಹಿಸೇನಾತ ಹೇ ವಿಧಾತ ಆರತಿ ಶಾಪ ದೇವ, ಆರತಿ ಶಾಪ ಸಹಿಸೇನಾಪ ಹರವೇ ಕೋಪ, ಆರತಿ ಶಾಪ ದೇವ, ಆರತಿ ಶಾಪ ಶನಿದೇವ. ಸಹಿಸೆ ತಾಪ ಹರವೇ ಕೋಪ, ಆರತಿ ಶಾಪ, ಆರತಿ ಶಾಪ ಶನಿದೇವ. ದೇವಿ ವಿಧಿ ಲೀಲೆ ಶೋಕದ ಕಾದಿರುಳೆ ದೇವ. ದೇವಿ ವಿಧಿ ಲೀಲೆ, ವಿಧಿ ಲೀಲೆ
ವಿಕ್ರಮ ಬೆಚ್ಚಿ ನಿಂತ ಅದು ಯಾರ ಮನೆಗೆ ಹೋಗುವತ್ತೆ? ಯಾವ ವಿಕ್ರಮ ಸಭೆಯೊಳಗೆ ಕೂತ್ಕೊಂಡು ನನ್ನ ಪ್ರಜೆಗಳೆಲ್ಲ ಸುಖವಾಗಿರಬೇಕು ಅಂತ ಹೇಳ್ತಿದ್ನು, ಅದೇ ವಿಕ್ರಮನ ಆಸ್ಥಾನದಲ್ಲಿ ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂಥ ವೇದ ಶರ್ಮ ಎಂಬ ಆಸ್ಥಾನ ಪಂಡಿತನ ಮನೆಗೆ ಹೋಗು. ಏನಪ್ಪ ಇದು, ಆಸ್ಥಾನ ಪಂಡಿತನ ಮೇಲೆ ಊಟ ಬಟ್ಟೆ ಗತಿ ಇಲ್ಲ ಅಂದ್ರೆ ಇನ್ಯಾರ್ಯಾರ ಮೇಲೆ ಏನೇನು ಕಷ್ಟ ಇದೆಯಪ್ಪ? ಯಾಳಾದ ಗೂಢಾಚಾರ ನಂಬಿನ ಕೆಟ್ಟೆ ಯಾರಲ್ಲಿ? ಮಹಾಪ್ರಭು, ಈಗಲೇ ಹೋಗಿ ಆ ವೇದ ಶರ್ಮ ಪಂಡಿತೋತ್ತಮರ ತುರ್ತಾಗಿ ಬರಮಾಡಿ. ಆಗಬಹುದು, ಕರ್ಕೊ ಬಂದ್ರು. ಹೋಗಿ ಪಂಡಿತರೇ ಬನ್ನಿ ಸ್ವಾಮಿ, ನಿಮ್ಮನ್ನ ಪ್ರಭುಗಳು ಬರಮಾಡ್ತಾ ಇದ್ದಾರೆ, ಬೇಗ ಬನ್ನಿ. ಬನ್ನಿ. ಏನಪ್ಪ ಸಮಾಚಾರ? ಏನೋ ಇವತ್ತು ದಾನ ಕೊಡಕ್ಕಿರ್ಬೇಕು ಅಂತ ಕಾಣಿಸುತ್ತೆ. ಬ್ರಾಹ್ಮಣೋತ್ತಮರಲ್ವೇ? ಬನ್ನಿ. ಹೆಂಡತಿ ಆದವಳ ಗಂಡನ ಗರ್ದಂಗೇನು ಹೊಲ್ದಿಕ್ಕಿ ಬಾಗಿಲಲ್ಲಿ ನಿಂತ್ಕೊಂಡು ಕಳಿಸ್ತಾ ಇದ್ದಾಳೆ, ಹೋಗಿ ಬನ್ನಿ ಬೇಗ. ಮೊದಲೇ ಬಡತನ, ಅದರಲ್ಲೂ ಹೆಣ್ಮಕ್ಳ ಕಣ್ಣೀರು ಜಾಸ್ತಿ. ಎಷ್ಟೋ ದಿವಸದಲ್ಲಿ ಆಗಿರೋದ್ ನೆನ್ಸ್ಕೊಂಡ್ಬಿಟ್ರು, ಅಲ್ಲೇ ಬಂತು ಅನ್ನಿ ಕಣ್ಣೀರು. ಅದಂಗೆ ಆಯ್ತಾ? ಈ ಜಿಲ್ಲಾ ಪಂಚಾಯತ್ ಅವರು, ತಾಲೂಕ್ ಪಂಚಾಯತ್ ಅವರು ಬೀದಿಗೆ ಒಂದೊಂದು ತೊಂಬನಲ್ಲಿ ಪಿಟ್ ಮಾಡಿರ್ತಾರಲ್ಲ, ಹಂಗ ಹುಟ್ಟುವಾಗ ಹೆಣ್ಣು ಮಕ್ಕಳಿಗೆ ಒಂದೊಂದು ತೊಂಬನಲ್ಲಿ ಪಿಟ್ ಮಾಡಿ ಕಳಿಸ್ಬಿಟ್ಟಿರ್ತಾನೆ ಬ್ರಹ್ಮ. ಎಷ್ಟೋ ದಿವಸ ಅಯ್ಯೋ ನಮ್ಮ ಯಜಮಾನ್ರು ಚಪಾತಿ ತಿನ್ಕೊಂಡು ಜಗ್ಲಿ ಮೇಲೆ ಚಂದಾಗ ಕೂತಿದ್ರು, ಕತ್ಕೊಂಡ ಗುಂಡ್ ಕಲ್ಲಿದ್ದಂಗಿದ್ರು. ದಡಕ್ ನುಂಟ್ಕೊಂಡ್ರು, ಪಣಕ್ ನುಂಟಾಯ್ತು. 4 ಚಪಾತಿ ಈ ಪಾಟಿ ಬೆಣ್ಣ. ಅಯ್ಯೋ ಶಿವ, ಕೇಡ್ಗಾಲ್ಕ ನಂಗದ. ನೀರ್ ತರಕ್ ಒಂದ ದಡಕ್ ನುಂಟ್ಕೊಂಡ್ರು, ಪಣಕ್ ನುಂಟಾಯ್ತು ಪ್ರಾಣ. ಈಗ್ಲೂ ನೆನ್ಸ್ಕೊಂಡ್ರು ನಮ್ಮ ಮನೆಯವ್ರನ್ನ ಎಷ್ಟು ದುಃಖ ಆಯ್ತದ ಗೊತ್ತಾ? ಸಮಾಧಾನ ಮಾಡ್ಕಕ್ಕ. ಆಮೇಲೆ ಎಷ್ಟು ತಿಂಗಳಾಯ್ತು ನಿಮ್ಗೆ ಮನೆಯವ್ರ ಸತ್ತೋಗಿ? ತಿಂಗಳು. ವಾದ್ಯ ಒಳಗ ಹಬ್ಬಕ್ಕೆ 14 ವರ್ಷ ಆಯ್ತು ಕತ್ಕೊಂಡ್. 14 ವರ್ಷ? 14 ವರ್ಷ ಕಾಪಾಟಿ ಕಣ್ಣೀರು ಗೊಣ್ಣ ಎಲ್ಲ ಅರ್ದು ಬಿಡ್ತಲ್ಲ, ಕೆರೆ ಕಟ್ಟೆ ಎಲ್ಲ ತುಂಬ್ಕೊಂಡು ತಮಿಳ್ನಾಡಿಗೆ ಹೋಸಿ ಬಿಡ್ಬೋದಾಗಿತ್ತು. ಆ ಕಣ್ಣೀರಿಗೆ ಕಾಂಬಿನೇಷನ್ ವಣ್ಣ ಅದು ಬರ್ತಾ ಇರುತ್ತೆ ಜೊತೆ. ಈ ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗ್ಲೂ ಬಂತಿರುತ್ತೆ. ಇದಕ್ಕೆ ಕಟ್ ನೀರು ಅರಿಯ ನೀರು ಅಂತ ಕರೀತಾರೆ. ಕಟ್ ನೀರು ಅರಿಯ ನೀರ? 15 ದಿನಕ್ಕೆ ಒಂದ್ ನೀರು ಬಿಡ್ತಾನಲ್ಲ, ಅದು ಕಣ ಕಟ್ ನೀರು. ಶ್ರೀಮಂತರಿಗೆ ಯಾವತ್ತೋ ಒಂದಿನ ಹತ್ಬಿಟ್ಟು ಅವ್ರು ಸುಮ್ಮನಾಗೋಯ್ತಾರ. ಅರಿಯ ನೀರು ಅಂದ್ರ 24 hours ಸುಂಬತ್ತಾನೆ ಇರುತ್ತೆ. ಗೇಟ್ ವಾಲ್ ಹೊಡೆದೋಗಿರುತ್ತ. ಎಷ್ಟೊತ್ಲಿ ಕೇಳಿ ಸುಂಬತ್ತಾ ಇರುತ್ತೆ, ಎಷ್ಟೊತ್ಲಿ ಕೇಳಿ ಇದಕ್ಕೆ ಬಡತನ. ಇಲ್ಲಿ ವೇದ ಶರ್ಮನ ಹೆಂಡತಿ ಗೋಳಾಡ್ತಿರ್ಬೇಕಾದ್ರೆ, ಹೋಗಿ ಬನ್ನಿ ಅಂತ ಕಳಿಸ್ತಿರ್ಬೇಕಾದ್ರೆ ಇವನ ಅರಮನೆ ಕಡೆ ಬರ್ತಾ ಇದ್ದಾನೆ. ಇವತ್ತು ಮಕ್ಕಳಿಗೇನಾದ್ರೂ ಹೊಟ್ಟೆ ತುಂಬಿಸ್ಬೇಕು ಅಂತ. ವಿಕ್ರಮ ಬಹಳ ಬುದ್ಧಿವಂತ. ನೆರೆದ ಸಭೆಯೊಳಗೆ ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಕೊಟ್ರೆ ಕೆಲವರು ನೋಡಿ ಸಂತೋಷ ಪಡ್ತಾರೆ. ಇನ್ ಕೆಲವರು ಮಹಾರಾಜವನೊಬ್ಬನಿಗೆ ಕೊಟ್ಟುಬಿಟ್ನಲ್ಲ ಅಂತ ಹೊಟ್ಟೆ ಕಿಚ್ಚುಪಡೋರು ಇದ್ದಾರೆ. ದಾನವನ್ನು ಗೌಪ್ಯವಾಗಿ ಕೊಟ್ಟಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಯಾವ ರೀತಿ ಕೊಡೋದು? ಯಾರಲ್ಲಿ? ಮಹಾಪ್ರಭು, ಒಂದು ಕೂಷ್ಮಾಂಡ ಫಲ ತಗೊಂಡು ಬನ್ನಿ. ಕೂಷ್ಮಾಂಡ ಫಲವೆಂದರೆ ಒಂದು ಕುಂಬಳಕಾಯಿನ ತರಿಸಿ ತೊಟ್ಟಿನ ಭಾಗದಲ್ಲಿ ಒಬ್ಬನೇ ಕೂತ್ಕೊಂಡದನ್ನು ತೆಗೆದು ಒಳಗಿರುವ ತಿರುಳನ್ನೆಲ್ಲ ಈಚೆಗೆ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಬಾಳ್ತಕ್ಕಂಥ ಮುತ್ತುರತ್ನ ವಜ್ರವೈಡೂರ್ಯಗಳನ್ನು ಕುಂಬಳಕಾಯಿನೊಳಗೆ ತುಂಬಿ ತೊಟ್ಟನ್ನಾಗಿ ಮುಚ್ಚಿದಾನೆ. ನೋಡಿದವ್ರ ಕಣ್ಣಿಗೆ ಅದು ಕುಂಬಳಕಾಯಿ. ತಲಾಂತರ ಕೂತಿರದಂತ ಮುತ್ತುರತ್ನ ಭಂಡಾರ ಕುಂಬಳಕಾಯಿನೊಳಗೆ ತುಂಬಿದೆ. ಇದನ್ನು ಕೊಟ್ರೆ ಅವನ ದರಿದ್ರವು ಹಿಂಗ್ ಹೋಗ್ಬೇಕು. ಅವನು ಹೇಳ್ಸವನ ಬಾರಿ ನಿಂತ್ಕಟ್ಬಿಟ್ಟ ನಾವ ಎದಳಲ್ಲವ. ಬುಡಿಯ ತೆಗಿರ್ಲಿ ತಗ, ಸೀಟ್ ಲೆಕ್ಕ ಎಲ್ಲರಿಗೂ ಒಂದೊಂದು ಸೇರ್ ಪುರಿ ಕೊಡ್ತಾವ್ರ. ಬಾಕ್ಸೆ ಎತ್ತಿ 1.5 ಸೇರ್ ಅಂತ. ಓಹೋ, ನೀವು ಬೆಳಗಾನ ತಿಂದ್ರು ಮುಗಿಬಾರ್ದು. 2-3 ಮೂಟ ತಂದರ. ಅದರಿಂದ ಹೆಚ್ಚಿನ ಜನಸಂಖ್ಯೆ ಸೇರಿರುವಂತಹ ಸಂದರ್ಭದಲ್ಲಿ 5 ಮೂಟೆ ಅಂತ. ಜೊತೆಗೆ ಈಗ ದಬ್ರಿ ಹೊತ್ಕೊ ಹೋದ್ರಲ್ಲ, ಯಾಕೆ ಏನೋ ಮಾಡ್ತಾವ್ರ. ಔಷಧಿ ರೆಡಿ ಮಾಡ್ಬೇಕಲ್ಲ, ರೆಡಿ ಮಾಡ್ತಾವ್ರ. ಆಮೇಲೆ ಒಂದು ಮೂಟ ಈರುಳ್ಳಿನೂ ಬತ್ತಲ್ಲ ಯಾತಕ್ಕೆ ಬಜ್ಜಿಗೆ. ಆಯ್ತು. ಇಲ್ಲಿ ಬನ್ನಿ ಸ್ವಾಮಿ ಹತ್ರ ಅಂತ ಕರೆದು ಕುಂಬಳಕಾಯಿನ ತೆಗೆದು ಕೈ ಕೊಟ್ಟ. ತಗೊಂಡೋಗಿ ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮಾತು ಹೇಳ್ಬಿಟ್ಟು ಕೊಟ್ಟ. ಅಯ್ಯೋ, ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲಿ ಮೇಲೆ ಬಿಡೋದು ಒಂದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲಪ್ಪ. ಇದನ್ನ ತಗೊಂಡೋಗಿ ಮನೇಲಿ ಬೇಯಿಸಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ. ಸ್ವಾಮಿ ಏನ್ ಬೇಚಾಡ್ತಾ ಇದ್ರ, ಹೋಗ್ರಿ ಮನೆಗೆ. ಪ್ರಭು ಅದು ಏನಿಲ್ಲ, ಹೋಗ್ರಿ ಮನೆಗೆ. ಅರಮನೆಯಿಂದ ಈಚೆ ಬರ್ತಾ ಇದ್ದಾನೆ. ಬಡತನ ಬರಬಾರದು, ಈ ಬಡತನ ಬರಬಾರದು. ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ. ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದು. ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಒಂದು ಕುಂಬಳಕಾಯಿ ಕೊಟ್ಟವನಲ್ಲ. ಇದನ್ನು ಬೇಯಿಸಿ ಮನೇಲಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ. ಈಗ ನಾನು ಏನ್ ಮಾಡ್ಲಿ? ನೋಡಿದ್ರೆ ಅರ್ಥ ಮಾಡ್ಕೊಳ್ಳಿ.
ಸದ್ದೋ ಕುಂಬಳಕಾಯಿನೊಳಗಡೆ ಮುತ್ತುರತ್ನ ತುಂಬಿದೀನಿ ಅಂತ ವಿಕ್ರಮ ಹೇಳಿಲ್ಲ. ಕುಂಬಳಕಾಯಿನೊಳಗಡೆ ಮುತ್ತುರತ್ನ ಭಂಡಾರ ತುಂಬಿದೆ ಅಂತ ನತದೃಷ್ಟನು ಗೊತ್ತಿಲ್ಲ. ಇದೇ ಪರಮಾತ್ಮನ ಆಟ. ಕೈಗೆ ಬಂದು ತುತ್ತನ ಬಾಯಿಗೆ ಬರ್ದ ಮಾಡ್ಬಿಡ್ತಾನಂತೆ, ಖಂಡತನ ಕಾಣಬಾರ್ದ ಮಾಡ್ಬಿಡ್ತಾನಂತೆ. ಚಿನ್ನದ ಗಟ್ಟಿನೇ ಬಿತ್ತಿದ್ರು ಆ ಜಾಗದಲ್ಲಿ ಕಾಲು ಒದ್ಕೊಂಡು ಹೋಗೋಂಗ್ ಮಾಡ್ತಾನಂತೆ. ಈ ಕಲಿಯುಗಕ್ಕೆ ಅಧಿಪತಿ ಪರಮಾತ್ಮ. ಕೊಡೋರ್ದೇ ಗಲಾಟೆ ಏನಾಗದ, ಮಾತಾಡಿದ್ರೆ ಸುಮ್ ಜಗಳಾಡ್ದಂಗ ಆಯ್ತಲ್ಲ. ನಿಧಾನ ಸಾವಧಾನ. ಒಂದು ಸಿದ್ದಪ್ಪಾಜಿಯವ್ರ ಗೀತೆ ಕೇಳ್ಕೊಂಡು ಅವ್ರನ್ನ ಆಡ್ಬಿಡೋಣ. ಅಲ್ಲಿ ಗಂಟೆ ಕೊಟ್ಬಿಡಿ. ಎಲ್ಲರಿಗೂ ನೋಡಿ ನೋಡಿ ಒಂದೊಂದು ಸೇರ್ ಪುರಿ ಅಳಿತಾವ್ರೆ. ಭಗವಂತ ಒಳ್ಳೇದು ಮಾಡ್ಲಿ ಅಂತ ನೀವು ಕೇಳದ ಗೀತೆಗಳನ್ನು ಮಧ್ಯೆ ಮಧ್ಯೆ ಹಾಡ್ತೀವಿ. ನಮ್ಮೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯ ಒತ್ತು ತಂದರೋ ಊರಿಗೆ, ಬಾರಿ ಕಂದಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಮ್ಮ, ಬರುವ ಚಂದ ನೋಡಿರೋ ನಮ್ಮ ಸ್ವಾಮಿಯು, ವಾಲಾಡು ಅಂದ ನೋಡಿರೋ ಕಂದಾಯವು, ವಾಲಾಡು ಅಂದ ನೋಡಿರೋ. ಸಿದ್ದಪ್ಪಾಜಿಯವರ ಬಾರಕ್ಕೆ ಅಂಟೆ ಸ್ವಾಮಿಯವರ ಬಾರಕ್ಕೆ. ನೀವು ಕೂಗಬೇಡಿ, ಪುರಿ ಈಚೆ ಬಂದ್ಬಿಟ್ಟವು. ಪುರಿ ಇಲ್ದೇದವ್ರು ಉಗೇ ಸಿದ್ದಪ್ಪಾಜಿ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯವನ್ನು ತಂದರೋ, ಬಾರಿ ಕಂದಾಯ ತಂದರೋ. ಸಿದ್ದಯ್ಯ ಸ್ವಾಮಿ ಬಂದರೋ ಊರಿಗೆ, ಕಂದಾಯವನ್ನು ತಂದರೋ, ಬಾರಿ ಕಂದಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಮ್ಮ, ಎಡಗಡೆ ರಾಜಪ್ಪಾಜಿ, ಬಲಗಡೆ ಚೆನ್ನಮ್ಮ, ಬರುವ ಚಂದ ನೋಡಿರೋ ಸ್ವಾಮಿಯ, ಬಲಾಡು ಅಂದ ನೋಡಿರೋ, ಬಲಾಡು ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯ ಒತ್ತು ತಂದರೋ ಊರಿಗೆ, ಬಾರಿ ಕಂದಾಯ ತಂದರೋ. ಹಣ್ಣು ಕಾಯುವ ಬಾಳೆ, ಸಿಹಿಬಾಳೆ ಅಂಜೂರ, ಹೊಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯ್ತು ಅಂಬರ. ಹಣ್ಣು ಕಾಯುವ ಬಾಳೆ, ಸಿಹಿಬಾಳೆ ಅಂಜೂರ, ಹೊಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯ್ತು ಅಂಬರ. ಕುಕ್ಕಿ ತಾರ ಒಳಗವೋ ನಮ್ಮ ಸ್ವಾಮಿಗೆ, ಕುಕ್ಕಿ ಹಾಡಿದವೋ ಹೋಗಿನ ಕುಹುಳೆಂದವೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯ ಒತ್ತು ತಂದರೋ, ಬಾರಿ ಕಂದಾಯ ತಂದರೋ. ಕಟ್ಟೆ ಕಂದಾಯ, ಪಾಪ ತೊಳೆವ ಕಂದಾಯ, ಜಗದ ನೋವು ಈಗಲೂ ಒತ್ತವರೇ ಸಿದ್ದಯ್ಯ. ಕಟ್ಟೆ ಕಂದಾಯ, ಪಾಪ ತೊಳೆವ ಕಂದಾಯ, ಜಗದ ನೋವು ಈಗಲೂ ಒತ್ತವರೇ ಸಿದ್ದಯ್ಯ. ಒಪ್ಪೇನೌಡನ ಪುರಕ್ಕೆ ಹೋದರೆ ಬೇಡಿನವರ ಬರುವರೋ, ಕಡೆಗೆ ಇಳಿದು ಬರುವರೋ. ಸಿದ್ದಯ್ಯ ಸ್ವಾಮಿ ಬಂದರೋ
ಪುರಿ ಕೊಡೋರು ನೋಡಿ, ಈ ಕಡೆ ಕೊಟ್ಟಿಲ್ಲ ಬನ್ನಿ, ಈ ಕಡೆ ಕೊಡಿ ಇವ್ರಿಗೆ.